ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ಪೀರಾ. ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ. ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ನಾನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವ ಋತುಚಕ್ರದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ಕೊಡ್ತಾನೆ. ಎಷ್ಟು ಮಟ್ಟಿಗೆ ಇವಾಗ ಮೆನ್ಸ್ಟ್ರುವಲ್ ಹೈಜೀನ್ ಅಂತ ನಾವು ಹೇಳಿದಾಗ ಟ್ಯಾಂಪೂನ್ಸ್ ಇದೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದೆ, ಅಥವಾ ಮೆನ್ಸ್ಟ್ರುವಲ್ ಕಪ್ಸ್ ಕೂಡ ಇದೆ. ಸೊ ಹಲವಾರು ಮೆನ್ಸ್ಟ್ರುವಲ್ ಹೈಜೀನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಕೆಲವು ಐಟಮ್ಗಳಲ್ಲಿದೆ. ಇದರದ ಪ್ರಕಾರವಾಗಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಾವು ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಗಿರ್ಬೋದು ಅಥವಾ ಕ್ಲಾತ್ ಪ್ಯಾಡ್ಸ್ ವಿಚ್ ಆರ್ ವೆರಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, ಸೊ ಇಂಥದನ್ನು ಉಪಯೋಗಿಸೋದು ಒಳ್ಳೆಯದು. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಪ್ರಾಡಕ್ಟ್ನ ದೇಹದ ಒಳಗಡೆ ಹಾಕೊಳ್ಳುವುದು ಒಳ್ಳೆಯದಲ್ಲ. ಹಾಗೆ ಒಂದು ಮುಟ್ಟು ಶುರು ಆದಾಗ ಇಂಥ ಪದಾರ್ಥಗಳನ್ನು ಉಪಯೋಗಿಸದೇ ಇದ್ದರೆ ಒಳ್ಳೆಯದು. ಸ್ಯಾನಿಟರಿ ನ್ಯಾಪ್ಕಿನ್ ಆಗಿರಲಿ ಅಥವಾ ಬರೀ ಒಂದು ಕ್ಲಾತ್ ಪ್ಯಾಡ್ ಇಂಥದ್ದನ್ನು ಉಪಯೋಗಿಸೋದು ಒಳ್ಳೆಯದು. ಹಾಗೆ ಇನ್ನು ದೊಡ್ಡ ಮಕ್ಕಳು ಆದಾಗ ಕೂಡ ಅಥವಾ ಹೆಣ್ಮಕ್ಳು ಕೂಡ, ಇವಾಗ ಆಫೀಸ್ ಹೋಗೋ ಮಕ್ಳಿಗೂ ಕೂಡ ಅವ್ರಿಗೆ ಕಂಫರ್ಟ್ ಆಗಿರ್ತಕ್ಕಂಥದ್ದು ಒಂದು ನ್ಯಾಪ್ಕಿನ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು, ಎನ್ವಿರಾನ್ಮೆಂಟಾಗಿ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು ಕ್ಲಾತ್ ಪ್ಯಾಡ್ಸ್ ಎಷ್ಟೊಂದು ಥರದ್ದು ಬಂದಿದೆ ಈ ನಡುವೆ, ಅಂಥದ್ದನ್ನು ಉಪಯೋಗಿಸೋದು ಒಳ್ಳೆಯದು. ಆದಷ್ಟು ಈ ಟ್ಯಾಂಪೂನ್ಸ್ ಆಗಲಿ ಮೆನ್ಸ್ಟ್ರುವಲ್ ಕಪ್ಸನ್ನು ಹಾಕೊಳ್ಳೋದು ಆಯುರ್ವೇದದ ಕೆಲವು ಪ್ರಿನ್ಸಿಪಲ್ಸ್ ಪ್ರಕಾರ ಅದು ವಿರುದ್ಧವಾಗುತ್ತೆ. ಸೊ ಅದು ಅಪಾನವಾಯುವನ್ನು ಒಬ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ತೊಂದರೆನ ಕೊಡಿಸ್ಕೊಳ್ಬೋದು. ಆ ಒಂದು ಕಾರಣದಿಂದ ಆಯುರ್ವೇದದಲ್ಲಿ ಆ ಥರದ್ದಿಗಿಂತ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಥವಾ ಸಮಥಿಂಗ್ ವಿಚ್ ಕ್ಯಾನ್ ನಾಟ್ ಬ್ಲಾಕ್ ಅಪಾನವಾಯು ಫ್ಲೋನ ಅಡ್ವೈಸ್ ಮಾಡುತ್ತೆ. ಸೊ ಇದು ಒಂದಾದರೆ ಈ ಥರದನ್ನು ಹಾಕೊಂಡಾಗ ಕೂಡ ಒಂದು ಆದಷ್ಟು ಅದನ್ನು 3 to 6 hours ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ಇವೆಲ್ಲ ಕೆಲವು ಮಾಹಿತಿನ ಗೊತ್ತಿರುತ್ತೆ ಎಲ್ರಿಗೂ. ಅದಲ್ಲದೆ ಯಾವ ರೀತಿಯ ಒಂದು ಚಟುವಟಿಕೆಗಳನ್ನು ಇಟ್ಕೊಳ್ಬೇಕು, ನಾವು ಎಲ್ಲ ರೀತಿಯ ಕೆಲಸಗಳು ಮಾಡ್ಬೋದಾ? ದಯವಿಟ್ಟು ನಾವೆಲ್ಲ ಇವಾಗ ಓದೋ ಮಕ್ಕಳು ಎಲ್ಲ ಮಾಡ್ಕೊಳ್ಬೋದು, ಆಟ ಆಡೋದು ಕೂಡ ನೀವು ಮಾಡ್ಕೋಬೋದು. ಬಟ್ ಯಾವುದೇ ಕೂಡ ಫಿಸಿಕಲ್ ಸ್ಟ್ರೇನ್ನ ತರಿಸೋ ಥರ ಒಂದು ಆ್ಯಕ್ಟಿವಿಟಿನ ಇಟ್ಕೊಳ್ದೇ ಇರಿದ್ರೆ ಈ ಒಂದು ಟೈಮಲ್ಲಿ ಒಳ್ಳೆಯದು. ಸೊ ಒಂದು ಮೆನ್ಸ್ಟ್ರುಯೇಷನ್ ಅಂತ ಒಂದು ಆದಾಗ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇದೆ, ರಕ್ತಸ್ರಾವ ಆಗ್ತಾ ಇದೆ. ಈ ಒಂದು ಪರಿಸ್ಥಿತಿಲಿದ್ದಾಗ ನಾವು ತುಂಬ ಆಟ ಆಡೋದಾಗಲಿ ಅಥವಾ ತುಂಬ ಸ್ಟ್ರೇನ್ ಮಾಡ್ಕೊಳ್ಳೋದಾಗಲಿ ಅದು ದೇಹಕ್ಕೂ ಪರಿಶ್ರಮ ತರಿಸುತ್ತೆ, ಮನಸ್ಸಿಗೂ ಪರಿಶ್ರಮ ಇರುತ್ತೆ. ಸೊ ಆದಷ್ಟು ಅಂಥ ಕೆಲಸಗಳನ್ನು ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ನಮ್ಮ ಒಂದು ಕೆಲವು ಬಿಲೀವ್ಸ್ ಪ್ರಕಾರ ನಾವು ನಾಟ್ ವೆಸ್ಟರ್ನೈಸೇಷನ್ ಆಫ್ ಥಾಟ್ಸ್, ಬಟ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಈವನ್ ಡ್ಯೂರಿಂಗ್ ದ ಪೀರಿಯಡ್ ಡೇಸ್ ಅಂತ ಹೇಳಿ ನಾವು ಕೆಲವು ಆ್ಯಕ್ಟಿವಿಟೀಸ್ನ ಕೆಲವು ಸಲ ತುಂಬ ಹೆಚ್ಚಿಗೆ ಮಾಡ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಹಲವು ಬಾರಿ ನಮಗೆ ದೇಹದಲ್ಲಿ ನಮ್ಮ ಪೀರಿಯಡ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು, ಡಿಸ್ಮೆನೋರಿಯಾ ಕಾಣಿಸ್ಕೊಳ್ಬೋದು. ಬಟ್ ದಿಸ್ ಇಸ್ ಸಮಥಿಂಗ್ ದಟ್ ವಿ ನೀಡ್ ಟು ಥಿಂಕ್ ಅಬೌಟ್ ಆ್ಯಂಡ್ ಥಿಂಕ್ ವೆದರ್ ಇಟ್ಸ್ ರಿಯಲಿ ನೆಸಸರಿ. ಸೊ ಆದಷ್ಟು ಈ ಒಂದು ಪೀರಿಯಡ್ ಟೈಮಲ್ಲಿ ದ 3 days ಅಥವಾ 4 days ಆಫ್ ಟೈಮ್ ವೆನ್ ದ ಬಾಡಿ ರಿಕ್ವೈರ್ಸ್ ದಟ್ ರೆಸ್ಟ್ ಅದನ್ನು ದೇಹಕ್ಕೆ ಕೊಡೋದು ತುಂಬಾ ಮುಖ್ಯ. ಸೊ ಇದು ಒಂದು ಇದರಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಈ ಟೈಮಲ್ಲಿ ತಗೊಳ್ಳುವಂಥ ಒಂದು ಆಹಾರಗಳು, ಕೆಲವರಿಗೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಥವಾ ಮುಟ್ಟಿನೇನು ಬರಬೇಕು ಅಂದಾಗ ಕೆಲವು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಬ್ಲೋಟಿಂಗ್, ಅಥವಾ ಅವರಿಗೆ ಕೈ ಕಾಲಲ್ಲಿ ಒಂಥರ ವಾಟರ್ ರಿಟೆನ್ಷನ್, ನೀರು ತುಂಬಿದೆ ಅಂತ ಅನಿಸ್ಬೋದು, ಮುಖದಲ್ಲಿ ಪಫಿನೆಸ್ ಇದೆ ಅಂತ ಅನಿಸ್ಬೋದು ಅವ್ರಿಗೆ, ಅಥವಾ ಮೂಡ್ ಸ್ವಿಂಗ್ಸ್, ಕ್ರ್ಯಾಂಕಿನೆಸ್ ಇರೋದು, ಅಂದರೆ ಒಂದು ಚಿಕ್ಕ ಪುಟ್ಟದಕ್ಕೂ ಅವರು ಮೂಡ್ ತುಂಬ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ವಿಷಯಕ್ಕೆ ಅಳಕ್ಕೆ ಶುರು ಮಾಡ್ಬೋದು. ಸೊ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ಗೆ ಬರ್ತಕ್ಕಂಥ ಕೆಲವು ಲಕ್ಷಣಗಳು. ಸೊ ಆ ಒಂದು ಟೈಮಲ್ಲಿ ತುಂಬ ಆಹಾರನ ಸೇವನೆ ಮಾಡಬೇಕು, ಅಥವಾ ಕ್ರೇವಿಂಗ್ಸು, ಸ್ವಲ್ಪ ರುಚಿಯಾಗಿರ್ತಕ್ಕಂಥ ಆಹಾರನ ತೊಗೊಳ್ಬೇಕು. ಸೊ ದೇರ್ ಆಲ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್. ಆದರೂ ದಿಸ್ ಈಸ್ ಆಲ್ ಸಮಥಿಂಗ್ ದಟ್ is yet under our control. So it is something that we can regulate on when we are following the right ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಒಂದು ಮೆನ್ಸ್ಟ್ರುವಲ್ ರೆಜಿಮೆನ್ನ ಕರೆಕ್ಟಾಗಿ ನಾವು ಫಾಲೋ ಮಾಡ್ತಾ ಇದ್ದರೆ ಈ ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್, ಈ ಕ್ರ್ಯಾಂಕಿನೆಸ್ ಆಗಿರ್ಬೋದು, ವಾತ ಜಾಸ್ತಿ ಆಗಿರೋ ಒಂದು ಲಕ್ಷಣಗಳಾಗಿರ್ಬೋದು, ಕೆಲವು ಸರಿ ನಿದ್ದೆ ಬರದೇ ಇರುತ್ತೆ, ಕೆಲವರಿಗೆ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕೂಡ ಸಾಕಷ್ಟು ಮಟ್ಟಿಗೆ ತಡೆಗಟ್ಟುತ್ತೆ. ಇದನ್ನು ನಿಮಗೆ ಮನೆಯಲ್ಲೇ ಸುಲಭವಾಗಿ ಈ ಪ್ರೀ ಮೆನ್ಸ್ಟ್ರುವಲ್ ಟೈಮಲ್ಲಿ ಬರ್ತಕ್ಕಂಥ ಒಂದು ಬ್ಲೋಟಿಂಗ್ ಆಗಿರ್ಬೋದು ಅಥವಾ ವಾಟರ್ ರಿಟೆನ್ಷನ್ ಆಗಿರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಒಂದು ಸುಲಭವಾಗಿರೋ ಒಂದು ಹೋಮ್ ರೆಮಿಡಿನ ಹೇಳಿರ್ತೀನಿ.
1 ಸ್ಪೂನಷ್ಟು ಜೀರಿಗೆನ ಮತ್ತು 1 ಸ್ಪೂನು ಸೋಂಪು ಮತ್ತು ಧನಿಯಾ ಈ ಮೂರನ್ನು ಕೂಡ ಬಿಸಿನೀರಲ್ಲಿ ಒಂದು ಗಂಟೆಯಷ್ಟು ನೆನೆಸಿರಿ. ಅದ್ರದ್ದಾದಮೇಲೆ ಲೈಟಾಗಿ ಕುದಿಸ್ಬಿಟ್ಟು ಅದನ್ನು ಶೋಧಿಸ್ಕೊಂಡು ಡೈಲಿ ಒನ್ಸ್ 1 ವೀಕ್ ಬಿಫೋರ್ ದ ಪೀರಿಯಡ್ ಒಂದು ಸ್ವಲ್ಪ ಮಟ್ಟಿಗೆ ಕಲ್ಲು ಸಕ್ಕರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅಥವಾ ತುಪ್ಪನ ಮಿಕ್ಸ್ ಮಾಡಿಕೊಂಡು ಇದನ್ನು ತೊಗೊಳ್ತಾ ಬಂದರೆ ಬ್ಲೋಟಿಂಗ್ ಆಗಿರ್ಬೋದು, ವಾಟರ್ ರಿಟೆನ್ಷನ್ ಆಗಿರ್ಬೋದು, ಅಥವಾ ಮೂಡ್ ಸ್ವಿಂಗ್ಸ್ ಬರೋದಾಗಿರ್ಬೋದು. ಸೊ ಇವೆಲ್ಲ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಆ್ಯಂಡ್ ಲೆಟ್ ಮಿ ನೋ ಹೌ ಯು ಫೀಲ್. ಅದಲ್ಲದೆ ಮೆನ್ಸ್ಟ್ರುವಲ್ ಟೈಮಲ್ಲಿ ಅಥವಾ ಪೀರಿಯಡ್ ಟೈಮಲ್ಲಿ ಬರ್ತಕ್ಕಂಥ ಪೇನ್ಸು ಹಲವಾರು ಹುಡುಗಿರು ಇದ್ರದ್ದು ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ದಟ್ ಪೀರಿಯಡ್ ದುಡ್ಡು ಒಂಥರ ಡಿಸ್ಮೆನೋರಿಯಾ ಅಂತ ನಾವು ಏನು ಹೇಳ್ತೀವಿ, ಅದು ಫ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಶುರು ಆದಾಗ ಲೋ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಲೋವರ್ ಅಬ್ಡಾಮನ್ ಪೇನ್ ಆಗಿರ್ಬೋದು ತುಂಬ ಮಟ್ಟಿಗೆ ತೊಂದರೆ ಕೊಡುತ್ತೆ ಅಂತ. ಅ ಪಾರ್ಟ್ ಆಫ್ ಇಟ್ ಇಸ್ ಟ್ರೂ, ಅದನ್ನು ನಾವು ಆದಷ್ಟು ಮನೆಯಲ್ಲೇ ಮ್ಯಾನೇಜ್ ಮಾಡ್ಕೊಳ್ಬೋದು. ಇನ್ನು ಕೆಲವು ಬಾರಿ ಇದು ಒಂದು ಕಾಯಿಲೆ ಇರ್ಬೋದು, ಇದನ್ನು ನೀವು ಆಯುರ್ವೇದ ವೈದ್ಯರನ್ನು ಹೋಗಿ ಮೀಟ್ ಮಾಡಿ ಅದಕ್ಕೆ ಒಂದು ಚಿಕಿತ್ಸೆ ತೊಗೊಳ್ಳೋದು ಉತ್ತಮ. ಅದಲ್ಲದೆ ಮನೆಯಲ್ಲೇ ನಾವು ಯಾವ ರೀತಿ ನಾವು ನೋವು ಬರದೇ ಇರೋ ಥರ ನೋಡ್ಕೊಳ್ಬೋದು ಅಂದರೆ, ಮೊದಲನೇದಾಗಿ ಯಾವುದೇ ರೀತಿ ಕಾನ್ಸ್ಟಿಪೇಷನ್ನ ಥರ ಫುಡ್ಸನ್ನು ತೊಗೊಳಕ್ಕೆ ಹೋಗಬೇಡಿ ಅಟ್ಲೀಸ್ಟ್ 2-3 ಡೇಸ್ ಬಿಫೋರ್ ದ ಪೀರಿಯಡ್. ಸೊ ಇವಾಗ ಕಾನ್ಸ್ಟಿಪೇಷನ್ ಥರದ್ದು ಅಂದರೆ ಲೈಕ್ ಈಟಿಂಗ್ ಲಾಟ್ ಆಫ್ ಜಂಕ್ ಫುಡ್ ಆಗಿರ್ಬೋದು, ಅಥವಾ ತುಂಬ ಬೇಕ್ರಿ ಐಟಮ್ಸ್ನ ತೊಗೊಳ್ಳೋದಾಗಿರ್ಬೋದು, ಅಥವಾ ನಮಗೆ ಆದಷ್ಟು ಒಂಥರ ಅಜೀರ್ಣನ ತರಿಸೋ ಥರ ಆಹಾರನ ತೊಗೊಳ್ಬೇಡಿ. ಕೀಪ್ ಇಟ್ ವೆರಿ ಸಾತ್ವಿಕ್, ಅಥವಾ ಬೇಳೆ ಕಟ್ಟನ್ನು, ಅನ್ನ ತಿಳಿಸಾರು ಅಥವಾ ಪೊಂಗಲ್ಲು ಈ ಥರ ಒಂದು ಆಹಾರ ಸೇವನೆನ ಅಟ್ಲೀಸ್ಟ್ 1 ವಾರ ಪೀರಿಯಡ್ ಬರೋಕ್ಕೆ ಮುಂಚೆ ಈ ಥರದ್ದು ಒಂದು ಆಹಾರನ ಸೇವನೆ ಮಾಡೋದು ಒಳ್ಳೆಯದು. ಜೊತೆಗೆ ಪೀರಿಯಡ್ 3 ದಿನ ಎಳ್ಳು ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ನೀವು ಇದರದ್ದು ಕಷಾಯ ಥರ ಮಾಡಿಕೊಂಡು ಇದರ ಸೇವನೆ ಮಾಡೋದ್ರಿಂದ ಮೊದಲನೇದಾಗಿ ಪೀರಿಯಡ್ ಫ್ಲೋ ಒಂಥರ ಹೆಚ್ಚಾಗೋದ್ಗಿಂತ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಬೇಕೋ ಅದು ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಆಗಲ್ಲ. ಜಾಸ್ತಿ ಆಗೋರು ಇದನ್ನು ಮೊದಲಿನ ದಿನ ಮಾತ್ರ ತೊಗೊಳ್ಳಿ, ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಮೆಂತ್ಯನೂ ಕೂಡ ಇದನ್ನು ಕಷಾಯ ಥರ ಮಾಡಿಕೊಂಡು ನೀವು ಇದನ್ನ 1 ವಾರ ಬಿಫೋರ್ ಪೀರಿಯಡ್ ತೊಗೊಂಡಾಗ ಬ್ಲೋಟಿಂಗ್ನ ಕಮ್ಮಿ ಮಾಡುತ್ತೆ. ಹಾಗೆ ಪ್ರೀಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಏನೇನಿದೆಯೋ ನಾನು ಅವಾಗ ಎಕ್ಸ್ಪ್ಲೇನ್ ಮಾಡಿರೋದು, ಯೂರಿನರಿ ಇಶ್ಯೂಸ್ ಆಗಿರ್ಬೋದು ಅಥವಾ ಬರ್ನಿಂಗ್ ಯೂರಿನೇಷನ್ ಆಗಿರ್ಬೋದು, ಅವನ್ನೆಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಡ್ ಇಟ್ ಸೀಸ್ ದಟ್ ದ ಶುಗರ್ ತೊಂದರೆಗಳು ಸ್ಪೈಕ್ಸ್ಗಳು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಇಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ರೆಗ್ಯುಲೇಟಿಂಗ್ ಇರ್ರೆಗ್ಯುಲರ್ ಪೀರಿಯಡ್ಸ್. ಸೊ ದೀಸ್ 2 ಆರ್ ಸ್ಮಾಲ್ ಹೋಮ್ ರೆಮಿಡೀಸ್ ದಟ್ ಎವ್ರಿಬಡಿ ಕ್ಯಾನ್ ಫಾಲೋ. ಮನೆಯಲ್ಲೇ ಮಾಡ್ಕೊಳ್ಳುವ ಒಂದು ಸುಲಭವಾಗಿರೋದ ಒಂದು ನ್ಯೂಟ್ರಿಷಿಯಸ್ ಆಗಿರೋ ಒಂದು ಲಡ್ಡುದು ಪ್ರಿಪರೇಷನ್ನ ನಾನು ನಿಮಗೆ ಹೇಳ್ತೀನಿ. ಇದು ಎಲ್ಲ ತಾಯಂದ್ರೂ ಮಕ್ಕಳಿಗೆ, ಬೆಳೀತಾ ಇರೋ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದರಲ್ಲಿ ಬೇಕಾಗಿರುವ ಒಂದು ಸಾಮಗ್ರಿಗಳು ಯಾವ್ದ್ಯಾವುದು ಅಂದರೆ, ಮೊದಲನೇದಾಗಿ ಬಾದಾಮ್ ಒಂದು ಒಳ್ಳೆ ನ್ಯೂಟ್ರಿಪಿಕ್ ವ್ಯಾಲ್ಯೂನ ಹೆಚ್ಚು ಮಾಡ್ಸಕ್ಕಂಥ ಒಂದು ಡ್ರೈ ಫ್ರೂಟು. ಅದ್ರ ಜೊತೆಗೆ ಫಿಕ್ಸ್ ಮತ್ತು ಡೇಟ್ಸು, ಇದು ಒಂದು ಸ್ವಲ್ಪ ಟೇಸ್ಟಲ್ಲೂ ಸ್ವೀಟ್ ಆಗಿರುತ್ತೆ, ಹಾಗೆ ದೇಹಕ್ಕೆ ಪೋಷಣೆನ ಚೆನ್ನಾಗಿ ಕೊಡುತ್ತೆ, ರಕ್ತ ಬಲವನ್ನು ಹೆಚ್ಚು ಮಾಡಿಸುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಜೊತೆಗೆ ಹಲೀಮ್ ಬೀಜ ಅಥವಾ ಆಲಿವ್ ಸೀಡ್ಸ್. ಸೊ ಈ ಆಲಿವ್ ಸೀಡ್ಸ್ ಅನ್ನೋದು ನಮ್ಮ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ಗೂ ತುಂಬ ಒಳ್ಳೆಯದು. ಬೆಳೀತಾ ಇರೋ ಮಕ್ಕಳಿಗೆ ಅವರ ದೇಹದ ಒಂದು ಪೋಷಣೆಗೆ ಇದು ಒಂದು ತುಂಬ ಒಳ್ಳೆಯ ಔಷಧಿ. ಇದನ್ನು ನಾವು ಆಯುರ್ವೇದದಲ್ಲಿ ಚಂದ್ರಸೂರ ಅಂತ ಕರಿತೀವಿ. ಸೊ ಜೊತೆಗೆ ಅಗಸೆ ಬೀಜ ಅಥವಾ ಅಗಸೆ ಬೀಜ. ಸೊ ಅಗಸೆ ಬೀಜ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಳ್ಬೋದು. ಸೊ ಅದಲ್ಲದೆ ಕೊಬ್ಬರಿ, ಬೆಲ್ಲ, ಗಸಗಸೆ, ಹಾಗೆ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಲಡ್ಡೂನ ಪ್ರಿಪೇರ್ ಮಾಡ್ಕೋಬೋದು. ಸೊ ಇದನ್ನು ಡೈಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಒಂದು 4 ಗಂಟೆ ಅಥವಾ 5 ಗಂಟೆ ಸಂಜೆ ಟೈಮಲ್ಲಿ ಇದನ್ನು ಸೇವನೆಗೆ ಕೊಡ್ಬೋದು ಮಕ್ಕಳಿಗೆ. ಸೊ ಇದು ದೇಹಕ್ಕೆ ಒಂದು ರೀತಿಯಲ್ಲಿ ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಅಥವಾ ದೇಹದ ಒಂದು ಬಲವನ್ನು ಹೆಚ್ಚು ಮಾಡುತ್ತೆ. ಅದೇ ರೀತಿಯಲ್ಲಿ ಪೋಷಣೆಗೂ ಕೂಡ ಇದು ಒಂದು ಒಳ್ಳೆ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ನ್ಯೂಟ್ರಿಷನಲ್ ಸಪ್ಲಿಮೆಂಟೇಷನಲ್ಲಿ ಇದು ಒಂದು ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಎಪಿಸೋಡ್ ನಾನು ಇಲ್ಲೇ ಮುಗಿಸ್ಕೊಳ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಮಾಹಿತಿನ ನಿಮಗೆ ಹಂಚ್ಕೊಳ್ತೀನಿ. ನಮಸ್ಕಾರ.